ಇಂಡಿಯನ್ ಶಾಂಪೂ ಮೊಬೈಲಲ್ಲಿ ತೋರಿಸಿರೋದು ಚೆನ್ನಾಗಿತ್ತು ಅಂತ ನಾವು ಆರ್ಡರ್ ಮಾಡಿದ್ವಿ. ಇವಾಗ ಬಂದಿರೋದು ನೋಡಿದ್ರೆ ಈ ಥರ ಚಿಕ್ಕದಾಗಿ ಬಂದಿದೆ. ಇದು 700 ರೂಪಾಯಿ ತಗೊಂಡಿದ್ದಾರೆ ಇದಕ್ಕೆ 6 ಬಾಕ್ಸಿಗೆ. 3ಕ್ಕೆ ಮತ್ತೊಂದು 3ಕ್ಕೆ 3 ಫ್ರೀ ಅಂದರು. ಏನು ವೇಸ್ಟ್ ಇದು ತಗೊಳೋದು, ಇದು ತಗೋಬೇಡಿ ನೋಡಿ ಗೈಸ್. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪ್ರಾಡಕ್ಟ್ ಬಂದ್ಬಿಟ್ಟು ಇದೈತೆ. ಬಟ್ ನಾವು ಮಾಡಿರೋದು ಬುಕ್ ಮಾಡಿರೋದು ನೋಡ್ರಿ ಇಷ್ಟು ಚಿಕ್ಕದು ಬಂದೈತೆ ನೋಡಿ. ನಮ್ಮ ಅಮ್ಮನೇ ಬುಕ್ ಮಾಡಿರೋ ರಿವ್ಯೂ ಕೇಳೋಣ ಬನ್ನಿ. ಯಾಕೆ ಈ ಥರ ಫೇಕ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೇಳಮ್ಮ. ಪ್ರಾಡಕ್ಟಲ್ಲಿ ಚೆನ್ನಾಗಿ ತೋರಿಸಿದ್ರು, ಚೆನ್ನಾಗಿದೆ ಅಂತ ತೊಗೊಂಡ್ರೆ ಈ ಥರ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ತುಂಬ ವೇಸ್ಟ್ ಇದು ತೊಗೊಂಡಿರೋದು, ದುಡ್ಡಿಗೆ ತಕ್ಕದಲ್ಲ ಇದು. ನೋಡಿ ಇದು ರಿಟರ್ನ್ ಇಲ್ಲ, ಎಕ್ಸ್ಚೇಂಜ್ ಇಲ್ಲ, ಒಂದು ಅದು ಕರೆಕ್ಟಾಗಿ ಒಂದು ಲೊಕೇಶನ್ ಇಲ್ಲ, ಅವ್ರು ಯಾವ ಕಡೆಯಿಂದ ಕಳಿಸಿದ್ದಾರೆ ಅನ್ನೋದು ಇಲ್ಲ. ಬರೀ ಇಂಡಿಯನ್ ಶಾಪಿಂಗ್ ಅನ್ನೋದು ಬಿಟ್ಟರೆ ಅವ್ರದ್ದೇನೂ ಇಲ್ಲ. ಇಲ್ಲೂ ನನ್ನ ಅಡ್ರೆಸ್ಸೇ ಇದೆ, ಇಲ್ಲೂ ನನ್ನ ಅಡ್ರೆಸ್ಸೇ ಇದೆ. ನೋಡ್ಬೋದು ನೀವು ನೋಡಿ, ಇಲ್ಲೂ ನನ್ನ ಅಡ್ರೆಸ್ಸೇ, ಇಲ್ಲೂ ನನ್ನ ಅಡ್ರೆಸ್ಸೇ ಇರೋದು. ಫೋನಲ್ಲಿ ನೋಡಿದ್ವಿ, ಫೋನಲ್ಲಿ ನೋಡಿರೋದು ಚೆನ್ನಾಗೈತೆ ಅಂತ ತೊಗೊಂಡು ಆರ್ಡರ್ ಮಾಡಿದ್ರೆ ಬಂದಿರೋದು ನೋಡಿದ್ರೆ ಈ ಥರ ಬಂದೈತೆ. ಇದೇ ಬುಟ್ಟಿ ಎಲ್ಲೆಡೆ ವೈರಲ್ ಆಗಿದೆ ಮತ್ತು ಇಂದು ನೀವು 3 ಖರೀದಿಸಿ 3 ಪಡೆಯಿರಿ ಸಂಪೂರ್ಣವಾಗಿ ಉಚಿತ. ಫ್ರಿಡ್ಜ್ ನಲ್ಲಿ ಇರಿಸಲಾದ ಹಣ್ಣುಗಳು ಮತ್ತು ತರಕಾರಿಗಳು 2-3 ದಿನಗಳಲ್ಲಿ ಹಾಳಾಗುತ್ತವೆ. ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳು ಹಳೆಯ ಪಾತ್ರೆಗಳಲ್ಲಿ ಅಡಗಿರುತ್ತವೆ. ಇದು ಕುಟುಂಬದಲ್ಲಿ ರೋಗಗಳನ್ನು ಉಂಟು ಮಾಡುತ್ತದೆ. ಈಗ ನಿಮ್ಮ ಕುಟುಂಬವನ್ನು ಈ ಕಾಯಿಲೆಗಳಿಂದ ರಕ್ಷಿಸಲು ನೋಡಿ ನಾವು ಹೀಗಾಗಿ ತಂದಿದ್ದೇವೆ. ಇಲ್ಲಿ ತೋರಿಸಿರೋದೇ ಬೇರೆ, ಬಟ್ ಇಲ್ಲಿರೋದೇ ಬೇರೆ. ಇದು ಇಷ್ಟು ಚಿಕ್ಕದು ಇದರಲ್ಲಿ ಏನು ಹಾಕ್ತೀರ ನೋಡಿ, ಅದೇ ಅರ್ಧ kg ಬೇಳೆ ಹಾಕ್ಬೋದಷ್ಟೇ, ಅಷ್ಟು ಚಿಕ್ಕದು. ಇದರಲ್ಲಿ ತೋರಿಸಿರೋದು ನೋಡಿ. 100% ಆಹಾರ ದರ್ಜೆ ಮತ್ತು ಬಿಪಿಎ ಮುಕ್ತ ವಸ್ತು. ಆಹಾರದಲ್ಲಿ ಯಾವುದೇ ವಿಷಕಾರಿ ರಾಸಾಯನಿಕ ಮಿಶ್ರಣವಾಗುವುದಿಲ್ಲ. ಫ್ರಿಜ್ಜಲ್ಲಿ ಇಡೋಕ್ಕೆ ಅಂತೆ. ಫೇಕ್ ಇದೆಲ್ಲ. ಸುಮ್ಮನೆ ನಾವು ಈ ಥರದ್ರಲ್ಲೆಲ್ಲ ಬೈ ಮಾಡಬಾರ್ದು. ಹೇಳ್ತೀಯ ಬುಕ್ ಮಾಡಿರೋದಕ್ಕೆ ರಿಟರ್ನ್ ಮಾಡೋ ಥರ ಇಲ್ಲ. ಹಾಂ, ರಿಟರ್ನ್ ಆಯ್ತಾ? ಇವಾಗ ನೋಡಿದ್ರಲ್ಲ, ಇಂಡಿಯನ್ ಶಾಪ್ ಅಂತ ಒಂದು ವೆಬ್ಸೈಟಲ್ಲಿ ನಮ್ಮಮ್ಮ ನೋಡಿ ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದಾರೆ. ಫೋನಲ್ಲಿ ತೋರಿಸಿರೋದು ಬೇರೆ, ಬಟ್ ಡೆಲಿವರಿ ಕೊಟ್ಟಾದ್ಮೇಲೆ ನಾವು ಬಂದಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಇದು. ಇದೇ ಥರ ಸೇಮ್ ಪೀಸ್ 6 ಬಾಕ್ಸ್ ಬಂದಿದೆ, ಬಟ್ ಅದರಲ್ಲಿ ತೋರಿಸಿರೋದು ಬೇರೆ, ಇದರಲ್ಲಿ ಬಂದಿರೋದು ಬೇರೆ. ಸರಿನಾ? ಅದಕ್ಕೆ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಈ ಥರ ಎಲ್ಲ ಪ್ರಾಡಕ್ಟ್ ಬೈ ಮಾಡಬೇಡಿ, ವೆಬ್ಸೈಟಲ್ಲಿ ಹೋಗಿ ಬೈ ಮಾಡಬೇಡಿ, ಫೇಕ್ ಇದೆ. ಯಾಕಂದರೆ ಇದು ರಿಟರ್ನ್ ಆಪ್ಷನು ಇಲ್ಲ, ಮತ್ತು ಎಕ್ಸ್ಚೇಂಜು ಇಲ್ಲ, ಮತ್ತು ಕಾಂಟ್ಯಾಕ್ಟು ಇಲ್ಲ, ಏನೂ ಇಲ್ಲ. ಜಸ್ಟ್ ಅವ್ರು ಬೈ ಮಾಡಿರೋದಷ್ಟೇ. ಕಾಲ್ ಬಂತು, ನಾವು ಅಮೌಂಟ್ ಕೊಟ್ಟು ತೊಗೊಂಡ್ವಿ. ಬಟ್ ಓಪನ್ ಮಾಡಿದಾಗೆ ನೋಡಿದ್ದು ಈ ಥರ ಇದೆ ಅಂತ. ನಾವು ಅಲ್ಲೂ ಕೇಳಿದ್ವಿ ಅನ್ಬಾಕ್ಸಿಂಗ್ ಮಾಡ್ಬೋದಾ ಅಂತ. ಅವ್ರು ಹೇಳಿದ್ರು ಒಂದು ಸತಿ ಅನ್ಬಾಕ್ಸ್ ಮಾಡಿದ್ರೆ ಮತ್ತೆ ನಾವು ರಿಟರ್ನ್ ತೊಗೊಳಲ್ಲ, ನೀವೇ ತೊಗೋಬೇಕು ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಪೇ ಮಾಡಿ ತೊಗೊಂಡು ಬಂದರೆ ನೋಡ್ರೆ ಈ ಥರ ಇದೆ. ಇದೇ ಥರ 6 ಬಾಕ್ಸಸ್ ಕೊಟ್ಟಿದ್ದಾರೆ. ವೇಸ್ಟ್ ಇದೆಲ್ಲ. ಸೊ ಈ ಥರ ಎಲ್ಲ ಫೇಕ್ ಮಾಡ್ತಾರೆ. ನೀವು ಕೇರ್ಫುಲ್ ಆಗಿರಿ. ಅದು ಬಂದ್ಬಿಟ್ಟು ಹೇಳ್ತೀನಿ ನೋಡಿ. ಇದರಲ್ಲಿ ನೋಡ್ಬೋದು ನೀವು, ಇದರಲ್ಲೂ ನಮ್ಮನೆ ಅಡ್ರೆಸ್ಸು, ಈ ಸೈಡಲ್ಲೂ ಅವ್ರ ಅಡ್ರೆಸ್ ಇರುತ್ತೆ, ಬಟ್ ಇದರಲ್ಲೂ ಅವ್ರ ಅಡ್ರೆಸ್ ಇಲ್ಲ, ನನ್ನ ಅಡ್ರೆಸ್ ಕೊಟ್ಟಿದ್ದಾರೆ. 2ರಲ್ಲೂ ನನ್ನ ಅಡ್ರೆಸ್ಸೇ ಇದೆ ನೋಡಿ. ಫೇಕ್ ಇದು. 2ರಲ್ಲೂ ನನ್ನ ಅಡ್ರೆಸ್ಸೇ ಇದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕುಣಿಗಲ್ ಹತ್ರ ಇರೋದು ಒಂದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ, ಅಲ್ಲಿ ಹೋದರೆ ನಿಮ್ಗೇನು ಬೆನಿಫಿಟ್ಸ್ ಅಂತ ಅಂದರೆ, ಅಲ್ಲಿ ಗರ್ಲ್ಸ್ಗೆ PCOD PCOS ಅದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂದ್ಕೊಂಡ್ರೆ ಆಗುತ್ತಂತೆ. ಅಲ್ಲಿ ಬಂದುಬಿಟ್ಟು 11 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, 9 ರೂಪಾಯಿ, 11 ರೂಪಾಯಿ, 12 ರೂಪಾಯಿ ಏನಾದರೂ ಅಂದ್ಕೊಂಡು ಅಲ್ಲಿ ಕೊಟ್ಟರೆ ಅವರು ಜಸ್ಟ್ ಏನೂ ಹೇಳಲ್ಲ, ಶಾಸ್ತ್ರ ಹೇಳಲ್ಲ, ಏನೂ ಇಲ್ಲ. ಜಸ್ಟ್ ಹಿಂಗೆ ನೋಡಿಬಿಟ್ಟು ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾರೆ ಅಷ್ಟೇ. ನಾವು ಹೋಗಿದ್ವಿ, ನಮ್ಮಮ್ಮ ಮತ್ತು ನಮ್ಮಪ್ಪ ಹೋಗ್ಬಿಟ್ಟು ಬಂದಿದ್ದರು. ಸೊ ನಾನು ನಮ್ಮಪ್ಪ ಹೋಗ್ತಾ ಇದ್ದೀವಿ. ನೋಡಿ ಇದೇನೇ ಆ ಪ್ಲೇಸು. ಇಲ್ಲಿ ಆಚೆ ಕಡೆ ಬಂದುಬಿಟ್ಟು ನಿಂಬೆಹಣ್ಣು, ಊದ್ಗಡ್ಡಿ, ನಮಗೇನ ಅಲ್ಲಿ ಒಳಗಡೆ ಏನೂ ಮಾಡಲ್ಲ. ಜಸ್ಟ್ ಸುಮ್ಮನೆ ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬರಬೇಕು. ಇಲ್ಲಿ ಇದೆಲ್ಲ ಮಾಡೋದು ನೋಡಿ. ನಾವು ಕವರಲ್ಲಿ ಅಷ್ಟೇ ಹೂವು, ಊದ್ಗಡ್ಡಿ ಅದೆಲ್ಲನೂ ಪೂಜೆ ಸಾಮಾನು ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ ನಿಮಗೆಲ್ಲ ಆಚೆ ಕಡೆ ತೋರಿಸ್ಬೋದು. ಇವತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಮಾತ್ರ. ನಾವು ಬಂದುಬಿಟ್ಟು ಅಮಾವಾಸ್ಯೆ ದಿವಸ ಹೋಗಿದ್ವಿ. ಸೊ ತುಂಬ ಜನ ಕ್ರೌಡ್ ಇತ್ತು. ಇವಾಗ ನೋಡಿ ಲೈನ್ ತುಂಬಾ ಕ್ರೌಡ್ ಇತ್ತು. ಬಟ್ ಬೇರೆ ದಿವಸದಲ್ಲೆಲ್ಲ ಡೈರೆಕ್ಟ್ ದರ್ಶನ ಆಗುತ್ತೆ. ಇಲ್ಲಿ ಫ್ರಂಟಲ್ಲಿ ನಿಂತಿದ್ದಾರಲ್ಲ ಅಷ್ಟೇ. ಬಟ್ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾತ್ರ ಇಲ್ಲಿ. ಮತ್ತು ಇಲ್ಲಿ ಹೋದ್ರೆ ನೀವೇ ಕಾಯೆಲ್ಲ ಹೊಡ್ಕೊಂಡು ಹೋಗಬೇಕು, ಯಾಕಂದರೆ ಅಲ್ಲಿ ಕಾಯಿ ಏನೂ ಹೊಡೆಯಲ್ಲ. ಅದಕ್ಕೋಸ್ಕರ ನಮ್ಮ ಅಪ್ಪನೇ ಹೊಡಿತಿದ್ದಾರೆ ಕಾಯಿನ. ನೋಡಿ ಇಲ್ಲಿಂದನೇ ನಾವು ಕಾಯಿ ಉಟ್ಕೊಂಡು ಮತ್ತು
ಊದ್ಗಡ್ಡಿ ಎಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು. ಯಾಕಂದರೆ ಆಚೆ ಗೇಟಿಂದ ಆಚೆ ನಾವೇ ಊದ್ಗಡ್ಡಿ ಎಲ್ಲ ಬೆಳಗ್ಬೋದು. ಸೊ ಅದಕ್ಕೋಸ್ಕರ ನೀವು ಕಾಯಿ ಇಲ್ಲೇ ಉಟ್ಕೊಳ್ಳಿ. ಬಟ್ ಹೂವು ಮಾತ್ರ ಅಲ್ಲಿ ಕೊಡ್ಬೋದು ಅಷ್ಟೇ. ಅದನ್ನ ದೇವ್ರಿಗೆ ಮುಟ್ಟಿಸ್ಬಿಟ್ಟು ವಾಪಸ್ ಕೊಡ್ತಾರೆ. ನಾವೊಂದು ದಾರ ತೊಗೊಂಡಿದ್ವಿ ನಮ್ಮ ಗಾಡಿಗೆ ಹಾಕೋಣ ಅನ್ನೋದಕ್ಕೋಸ್ಕರ. ನಾವು ಸ್ವಲ್ಪ ಕಾಯಿನೆಲ್ಲ ತಿನ್ಕೊಂಡು ಹೋಗಿ ಲೈನಲ್ಲಿ ನಿಂತ್ಕೋಬೇಕಲ್ಲ ಅಂತ ನಿಂತ್ಕೊಂಡ್ವಿ. ಹೆವಿ ಕ್ರೌಡ್ ಇತ್ತು. ನಿಮಗೆ ತೋರಿಸ್ತೀನಿ ನೋಡಿ ಇವಾಗ. ಹೆವಿ ಕ್ರೌಡು, ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಎಲ್ಲ ದೇವಸ್ಥಾನದಲ್ಲೂ ಜಾಸ್ತಿ ಕ್ರೌಡ್ ಇರುತ್ತೆ. ಅದರಲ್ಲೂ ನೋಡಿ ಈ ಥರ ದೇವಸ್ಥಾನದಲ್ಲಂತೂ ಹೆವಿ ಕ್ರೌಡ್ ಇರುತ್ತೆ. ನೋಡಿ ಎಷ್ಟು ಜನ ಲೈನು, ಅಷ್ಟು ಕ್ರೌಡ್. ನಾವು ಲೈನಲ್ಲಿ ಹೋಗಿ ನಿಂತ್ಕೊಂಡ್ವಿ. ನಾವು ಹೋಗಿದ್ದು ಅಲ್ಲೇ 4:15 ಆಗಿತ್ತು. ಬಟ್ ಬರೋ ಅಷ್ಟೊತ್ತಿಗೆ ಲೈನ್ ಎಲ್ಲ ಮುಗಿಯೋಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಅಷ್ಟು ಕ್ರೌಡ್ ಅಂದರೆ ಕ್ರೌಡ್ ಇತ್ತು. ನಾವಿನ್ನೇನು ಹತ್ರ ಹೋದ್ಮೇಲೆ ನಾವು ಇವಾಗ ದುಡ್ಡು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು 11 ರೂಪಾಯಿ ಇಟ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ನಾನು 11 ರೂಪಾಯಿ ಇಸ್ಕೊಂಡೆ. ಅಲ್ಲಿ ನಿಂತು ಕಾಣಿಸ್ತಿದೆ ನೋಡಿ, ಅಲ್ಲಿ ನಾವು ವೀಡಿಯೋ ಮಾಡೋಂಗಿಲ್ಲ. ಅಲ್ಲೇ ದೊಡ್ಡದಾಗಿ ಹಾಕಿದ್ದಾರೆ, ವೀಡಿಯೋ ಮಾಡೋಂಗಿಲ್ಲ. ಸೊ ಇಲ್ಲಿಂದ ಆಚೆಯಿಂದನೇ ನಾನು ವೀಡಿಯೋ ಮಾಡಿಸಿದ್ದೀನಿ. ಅಲ್ಲೇ ಒಳಗಡೆ ಹೋದ್ಮೇಲೆ ವೀಡಿಯೋ ಮಾಡಿಬಿಡಿ ಅಂತ ಹೇಳ್ತಾರೆ. ಸೊ ಅಲ್ಲೇ ಸ್ಟಾಪ್ ಮಾಡಬೇಕು. ಇಷ್ಟು ಜನ ಕ್ರೌಡಲ್ಲಿ ನಾವೊಂದು 6 ಗಂಟೆ ಆಯಿತು ಹೋಗೋ ಅಷ್ಟೊತ್ತಿಗೆ. ಯಾವುದೇ ದೇವಸ್ಥಾನ ಆದರೂ ಒಂದು 5 ನಿಮಿಷ ಆದರೂ ಕುತ್ಕೊಂಡು ಹೋಗ್ಬೇಕಲ್ವಾ ಅಂದ್ಬಿಟ್ಟು ನಾವು ದೇವಸ್ಥಾನದ ಪಕ್ಕದಲ್ಲಿ ಕುತ್ಕೊಂಡಿದ್ದೀವಿ. ಕುತ್ಕೊಂಡು ಸ್ವಲ್ಪ ಹೊತ್ತು ಹೋಗಬೇಕು. ಯಾವುದೇ ದೇವಸ್ಥಾನದಲ್ಲಾಗಲಿ ನೀವು ಒಂದು 5 ನಿಮಿಷ ಕುತ್ಕೊಂಡೇ ಹೋಗಿ. ಎಷ್ಟೇ ಅರ್ಜೆಂಟ್ ಆಗಿದ್ದರೂ ಅಷ್ಟೇ ನಿಮಗೆ 5 ನಿಮಿಷ 10 ನಿಮಿಷ ಕುತ್ಕೊಂಡೇ ಹೋಗಬೇಕು. ನೆಕ್ಸ್ಟು ನಾವು ಹೋಗಿದ್ದು ನಿಂಬೆಹಣ್ಣು ಮತ್ತು ದೇವ್ರ ಹತ್ರ ಇಟ್ಕೊಟ್ಟಿರೋದು ಹೂವು ಎಲ್ಲ ಇಸ್ಕೊಂಡು, ನಾವು ಕರ್ಪೂರ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ನಾವು ಆಚೆನೇ ಇಟ್ಕೊಂಡು ಹೊಡಿಯೋಣ ಅಂದ್ಬಿಟ್ಟು ಗೇಟಿಂದ ಆಚೆನ ನಾವು ತೊಗೊಂಡು ನಾನು ಊದ್ಗಡ್ಡಿ ಎಲ್ಲ ಬೆಳಗಕ್ಕೆ ಸ್ಟಾರ್ಟ್ ಮಾಡಿದೆ. ಊದ್ಗಡ್ಡಿ ಕರ್ಪೂರ ಎಲ್ಲ ಹಚ್ಚಿ ನಾನೇ ನಿಂಬೆಹಣ್ಣು ತುಳಿಬೇಕಲ್ಲಿ. ನಿಂಬೆಹಣ್ಣು ತುಳಿಯೋಣ ಅಂತ ನಾನು ಫಸ್ಟ್ ಹೋದೆ. The evening drips like honey, oh so slow. A saxophone whispers where shadows go. Gentle piano paints the twilight's hue as cobblestone sighs beneath our shoe. The books are sleeping on the dusty shelves with stories of lives and forgotten selves. A cafe's hum, a gentle drum in play, echoes the footsteps of an endless day. Oh, city lights, they flicker like a dream. ಅಷ್ಟೇ ಗಾಯ್ಸ್, ಇವಾಗ ನಾನು ಪೂಜೆ ಎಲ್ಲ ಮಾಡಿದ್ದಾಯಿತು, ನಿಂಬೆಹಣ್ಣು ತುಳಿದಿದ್ದಾಯಿತು. ಇವಾಗ ನಮ್ಮ ಅಪ್ಪನೂ ಊದ್ಗಡ್ಡಿ ಹಚ್ಚಿ ಮತ್ತು ನಿಂಬೆಹಣ್ಣು ತೊಳಿಬೇಕಿತ್ತು. ಅದಕ್ಕೋಸ್ಕರ ಅವ್ರು ಹೇಳಿದರು ಅಂದ್ಬಿಟ್ಟು ನಿಂಬೆಹಣ್ಣು ತೊಳೆದ್ಬಿಟ್ಟು ಅಷ್ಟೇ. ನೋಡಿ ಇಷ್ಟೇ ದೇವಸ್ಥಾನ. ಇಲ್ಲೆಲ್ಲೂ ಒಳಗಡೆ ವಿಡಿಯೋ ನಿಮಗೆ ಏನೂ ಫೋಟೋ ತೋರಿಸಂಗಿಲ್ಲ. ಚಿಕ್ಕಣ್ಣ ಸ್ವಾಮಿ ಅಂದರೆ ಅದು ಕೃಷ್ಣನ ದೇವಸ್ಥಾನ. ಎಂಟೈರ್ ಒಳಗಡೆ ಎಲ್ಲ ದೇವ್ರ ಫೋಟೋನೂ ಹಾಕಿರ್ತಾರೆ. ನೀವು ಒಂದು ಸತಿ ಬರ್ಬೋದು. ಲೊಕೇಶನ್ ಬೇಕಿದ್ರೆ DM ಮಾಡಿ, ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ನೋಡಿ ಇವಾಗ ನೆಕ್ಸ್ಟು ನಮ್ಮ ಅಪ್ಪ ನಿಂಬೆಹಣ್ಣು ತೊಳಿಬೇಕಿತ್ತು, ತೊಳಿತಾ ಇದ್ದಾರೆ. Concrete drains where the neon glows. Every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pounds like ನೀವು ನೋಡಿದ್ರಲ್ಲ, ಇಷ್ಟೇ ಗಾಯ್ಸ್ ದೇವಸ್ಥಾನ ಚಿಕ್ಕಣ್ಣ ಸ್ವಾಮಿ. ನೆಕ್ಸ್ಟು ಅಲ್ಲಿ ಕೊಟ್ಟಿರೋ ಹೂವನ್ನ ನಾವು ಗಾಡಿಗೆ ಹಾಕ್ಬಿಟ್ಟು ನಿಂಬೆಹಣ್ಣು ಇಟ್ಟು ನಿಂಬೆಹಣ್ಣು ಮೇಲೆ ಗಾಡಿ ಎತ್ತಿಸ್ಬೇಕು ಅಂದ್ಬಿಟ್ಟು ನಮ್ಮಪ್ಪ ಗಾಡಿಗೆ ಹೂವು ಹಾಕ್ತಿದ್ದಾರೆ. city lights blink, they got secrets to spill. Painted
Rugged asphalt whispers a soulful chill. Clouds pass slow like memories that fade. Walking through the midnight chasing dreams we made. Echo of your laugh, now a ghost in the shade. Every step a crack where the smile decayed. Voices in my head softly hum your. ಇಷ್ಟೇ ಗಾಯ್ಸ್ ಇವತ್ತಿನ ಬ್ಲಾಗ್. ಇನ್ನೂ ಯಾರೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ನನ್ನ ಬ್ಲಾಗ್ ನೋಡ್ತಿದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಮೋಟಿವೇಶನ್ ಆಗೋದು. ಸೊ ಅವಾಗೆ ನನಗೆ ಬ್ಲಾಗ್ಸ್ ಮಾಡಬೇಕು ಅಂತ ಅನ್ಸೋದು. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕೆ ನನಗೂ ಮೋಟಿವೇಶನ್ ಆಗುತ್ತೆ. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಲವ್ ಯು ಆಲ್. ಬಾಯ್.